ಹೋಗಿ ಅಂದರೆ ನೋಡು ಎಷ್ಟು ಮಾತಾಡ್ತಾಳೆ ನೋಡತ್ತೆ. ಅಲ್ಲ ನೋಡಿ ನಾವು ಸುಮ್ಮನಿದ್ರು ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ. ಮಾತಾಡ್ದಂಗೆ ಇರ್ತಾರೇನೆ. ನಿನ್ನ ಯೋಗ್ಯತೆಗೆ ಇರೋನೊಬ್ಬ ಮಗುಗೆ ಎಲ್ಲೂ ಹೆಣ್ಣು ನೋಡೋಕ್ಕಾಗ್ತಿರ್ಲಿಲ್ಲ. ಏನೇ ನನ್ನ ತಮ್ಮನ ಮಗಳನ್ನೇ ಕರ್ಕೊಂಡೋಗಿ ಮದುವೆ ಆಗಿದೆಯಲ್ಲ, ಮದುವೆ ಮಾಡ್ಕೊಂಬಂದಿದೆಯಲ್ಲ ನಿನ್ನ ಮಗುಗೆ. ನೋಡೋಕ್ಕಾಗ್ತಿರ್ಲಿಲ್ವೇ ಇಲ್ಲ ನಾನು? ನಿನಗೆ ಇನ್ಯಾರು ಸಿಗಲಿಲ್ವಿ? ಎಣ್ಣೆ ಇರಲಿಲ್ವೇನೆ? ಮಸ್ತಾಗಿ ಹೆಣ್ಗಳಿದ್ದು ಹೆಣ್ಗಳು ಮಸ್ತಾಗಿರೋ ಬಿಟ್ಟು ನನ್ನ ಸೊಸೆನೇ ಕರ್ಕೊಂಡೋಗಿದೆಯಲ್ಲ, ನಿನ್ನ ಮನೆ ಹಾಳಾಗೋಗುತ್ತೆ ಕಣೆ. ಆವಾಗಿಂದಾನ ಮಾತಾಡಿದ್ದೆ ಮಾತಾಡಬೇಡ, ಸುಮ್ಮನೆ ಹೋಗತ್ ಕಲಿ. ನೀನು ಇಲ್ಲಿ ಬಂದು ಜಗಳ ಮಾಡಬೇಡ. ಆ ಹುಡುಗಿ ಹೋಗ್ತಾವಳೆ, ಮದುವೆ ಮಾಡ್ಕೊಳ್ಳ ಅಷ್ಟೇ. ನೀನು ಯಾರನ್ನ ಕರ್ಕೊಂಬತ್ತೆ ಕರ್ಕೊಬಾದ್ ಏನು ಮಾಡ್ತೀಯ ಮಾಡು. ಅಂತೀನಿ ಕಣೆ, ನನ್ನ ಒಟ್ಟರಿಗೆ ನಾನು ಮಾತಾಡ್ತೀನಿ. ಯಾವಾದ್ರೇನು ನಾನು ನಿನಗೂ ಹೆದರಿಕೆ ಮನೆ, ನಿನ್ಗೆ ಹೆದರಿಕೆ ಅಂತಾರೆ ಅಂತ ತಿಳ್ಕೊಂಡಿದ್ದೀಯೆ. ನಿನ್ನ ಮನೆಗೆ ನೀನು ಹೆಣ್ಮಗಳು, ಇವ್ರ ಮನೆಗೆ ನಿನ್ನ ದೊಡ್ಡ ಹಸ್ಗೆ ತೋರಿಸು. ನಮ್ಮ ತಗೆಲ್ಲ ನಿನ್ನ ದೊಡ್ಡ ಹಸ್ಗೆಲ್ಲ ತೋರ್ಸಕ್ಕೆ ಬರಬೇಡ. ನಿನ್ನ ಸಾವುಕಾರಕ್ಕೆ ನಿನ್ನ ದೊಡ್ಡ ಹಸ್ಗೆ ಏನಿದ್ರು ಎಲ್ಲ ನಿನ್ನ ತೆಗಿಕ್ಕಬೇಕು. ನನ್ನ ತಗೆಲ್ಲ ನೀನು ಏನು ಬುದ್ಧಿ ಹೇಳೋದಾಗಲಿ, ನಿನ್ನ ನಮ್ಮ ಮಧ್ಯೆ ಮಾತಾಡೋದಾಗಲಿ ಅದೆಲ್ಲ ಮಾಡಬೇಡ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ನನಗೆ ಕಣೆ ಒಟ್ಟೋರಿತಾ ಇರೋದು, ನಿನಗಲ್ಲ. ಒಯ್ಬೇಡ ನೋಡು. ಯಾಕೆ ಒಯ್ಯೋದು? ನೀನು ಒಯ್ಯೋದೆಲ್ಲ ಮಾಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ. ಯಾಕೆ ಒಯ್ಯೋದು ನೀನು ಅಂತ ಒಯ್ಬೇಡ ನೀನು. ನಮ್ಮ ಅಮ್ಮನ ಮ್ಯಾಗ ಕೈ ಇಳಿಸೋ. ಏನಿಲ್ಲ ನೋಡು, ಕೈಯ ತೆಗಿಲೆ. ಪಾಪ ಸುಮ್ಕಿರು. ಅವನೇನಿಲ್ಲ, ಸಿಟ್ಟು ಬಂದುಬಿಟ್ರೆ ನಿನ್ನ ಜಾಡ್ಸ್ ಹೊಡೆದು ಬಿಡ್ತಾನೆ. ಅವ್ನು ನನ್ನ ಮಗ ಎಂತ ನಮ್ಮದು ಗೊತ್ತಿಲ್ಲ ನಿನಗೆ ಇನ್ನೂ. ಸುಮ್ಮನೆ ಕೈ ಬಿಡು. ಅವ್ನು ನಾವಾಗಿಂದ ನಾನು ಹಿಡ್ದು ಸಾಕಾಯ್ತು. ಅವನೇನಿಲ್ಲ, ನಿನಗೆ ಇಷ್ಟೊತ್ತಿಗೆ ಅಲ್ರಾಗೊಂದು ಮಾಡಿಬಿಡೋಣ. ಬಾರ ಅದೇನು ಮಾಡ್ತೀಯ ಮಾಡು ನೋಡೋಣ. ಯಾಕೆ ನೀನು ಹಂಗೆ ಮಾತಾಡೋದು? ಸುಮ್ಮನೆ ಹೋಗ್ರಿ ಅಂತ ಹೇಳಿ ನಾವು ಒಳ್ಳೆ ಮಾತನಾಗ ಅವಾಗಿಂದ ನಾವು ಮಾತಾಡ್ತಿಲ್ವಿ. ಬರೀ ಇಲ್ಲಿ ಮಾತಾಡಿರಿ. ಇಲ್ಲಿ ಬಂದು ಏನು ಜಗಳ ಮಾಡಕ್ಕೆ ಬಂದಿದ್ರಿ ನೀವು ಎಷ್ಟೇ ನೀವು ಏನೇ ಮಾಡಿದ್ರು ಅಷ್ಟೇ. ಮದುವೆ ಆಗೈತೆ, ನಿಮ್ಮ ಕೈಲೇನು ಮಾಡೋಕ್ಕಾಗಲ್ಲ. ಅದೇನು ಮಾಡ್ತೀರಿ ಮಾಡ್ರಿ. ಮಾಡ್ತೀವಿ ನೋಡು, ಮಾಡ್ದಂಗಂತೂ ಬಿಡಲ್ಲ. ಏನು ತಿಳ್ಕೊಂಡಿದ್ದೀಯಾ? ಇನ್ನು ಅವಳು ಹೆಂಗಿರ್ತಾಳೆ ನೋಡೋಣ ಅದೆಲ್ಲ ಖುಷಿಯಾಗಿ. ನನ್ನ ಮಗುಗೆ ಮೋಸ ಮಾಡಿ ಅವಳು ಹೆಂಗಿರ್ತಾಳೆ. ಹೋಗಿ ಇಂತನ್ನ ಅಲ್ಲೇನೆ ಅಷ್ಟ ಇಲ್ಲ ಮದುವೆ ಆಗ್ಯವಳಲ್ಲ, ಅಲ್ಲೇ ಅಜ್ಜಪ್ಪ ಆಗ್ಯವಳ ಅಂತನ್ನ ಮದುವೆ ಆಗ್ಯವಳಲ್ಲ, ನೋಡೋಣ ಅದೇಲಿ. ಹೋಗಿ ನನ್ನ ಮಗ ಏನು ಅಜ್ಜಪ್ಪ ಅಲ್ಲ, ನನ್ನ ಮಗ ಇದ್ದಾನೆ. ನನ್ನ ಮಗ ನೀನಾಗ ತಂದೆ ತಂದು ಹುಡುಕ್ರಿ, ಹುಡುಕಿ ಮಾಡ್ರಿ. ಸ್ಟೈಲ್ ಮಗ ಮಾಡ್ಕೊಂಡು ಊರಾಗೆಲ್ಲ ಓಡಾಡ್ಕೊಂಡು ಇರ್ತಾನೆ. ನನ್ನ ಮಗ ದುಡಿತಾನೆ. ಸ್ಟೈಲ್ ಮಾಡಲಿಲ್ಲ ಅಂದ್ರೂ ದುಡ್ದು ಇವತ್ತು ಬುದ್ಧಿವಂತಾಗ್ಯಾವ. ನನ್ನ ಮಗ ಇವಾಗ ಕೇಳಿದ್ರು 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾನೆ. ನಿನ್ನ ಮಗ ಕೊಡ್ತಾನೆ. ಅದನ್ನು ಮಾತಾಡೆ ಫಸ್ಟು. ಅದನ್ನು ಮಾತಾಡು, ಅದನ್ನ ಹೇಳು. ತತರ ಇವಾಗ ನೀನು ದುಡ್ದಿರೋದು ಅಂತ ನಿಂದು 1 ಲಕ್ಷ 2 ಲಕ್ಷ ದುಡ್ಡು ತಂದು ಕೊಡ. ನನ್ನ ಮಗನ ಇವತ್ತು 50 ಲಕ್ಷ ದುಡ್ಡು ಕೇಳಿದ್ರು ಕೊಡ್ತಾನೆ ಇವತ್ತು ನನ್ನ ಮಗ. ದುಡ್ಡಿದ್ರೆ ನಿಂತಾಗಿರ್ಲಿ, ನಮ್ಮ ತಾಗೆಲ್ಲ ನೀನು ತೋರಿಸ್ಬೇಡ. ಏನು ದುಡಿಯೋಕ್ಕಾಗಲ್ಲ ಅಂತ ಅನ್ಕೊಂಡ್ಯ? ನಾನು ಎಲ್ಲಿ ಬೇಕಾದ್ರೂ ತಾಬತ್ತೀನಿ ದುಡ್ಡ. ಎಲ್ಲಿ ಬೇಕಾದ್ರೆ ನಾನು ಹೆಂಗೆ ಬೇಕಾದ್ರೆ ಹೀಗೆ ಹೋದ್ರು ನಾನು 50 ಲಕ್ಷ ಬೇಕಾದ್ರೆ ತತ್ತೀನಿ. ಏನು ದುಡ್ಡು ತರೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದೀಯ? ನಿನ್ನ ಮಗನ ತನ್ನ ಕೈಲಾಗಲ್ಲ. ನಾನು ತಗೊಂಬತ್ತೀನಿ ನೋಡು. ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ ನೋಡು. ಅದು ಎಷ್ಟು ದುಡ್ಡು ಮುಗಿಲ್ಲ ನೋಡೋಣ. ಏನು ದುಡ್ಡಿಲ್ಲ ಅಂತ ತಿಳ್ಕೊಂಡು ನಿನ್ನ ಮಗ ಒಬ್ಬನೇ ದುಡಿಯೋದು? ಅವನೇ ಗಣಸು. ನೀನು ಮಗ ಎಲ್ಲಿ ದುಡಿತಾನೆ ಹೋಗ್ತಿಲ್ವ ವಯಸ್ಸಿಗೆ? ನಮಗೂ ದುಡಿಯೋದು ಗೊತ್ತೈತೆ, ನಾವು ದುಡಿತೀವಿ. ದುಡ್ದು ಇಕ್ಕೊಂಡಿರೋದ ನಾನು ದುಡ್ದಿದ್ದೀನಿ. ಸಾಲ ಮಾಡಿ ಎಲ್ಲರೂ ಇಸ್ಕೊಬತ್ತಾರೆ. ಯಾರು ತಗೋಬೇಕಾರೆ ಇಸ್ಕೊಬರ್ಬೋದು ದುಡ್ಡ. ನಿಂದಮ್ಮಂಗೆ ನೀನು ದುಡ್ಡು ತತ್ತಾರ 1 10 ಲಕ್ಷ 5 ಲಕ್ಷ ದುಡ್ಡು ತತ್ತಾರ. ನನ್ನ ಮಗ ಈಗ ಕೇಳೇನೋ 5 ಲಕ್ಷ 10 ಲಕ್ಷ ದುಡ್ಡು ಇಕ್ಕೇಣ ಅನ್ಕೋಣ. ನನ್ನ ಮಗನು ಮಾತಾಡ್ತಾನೆ ಅಜ್ಜಪ್ಪ ಅಂತ. ನೀನು ಬರೀ ಸ್ಟೈಲ್ ಮಾಡ್ಕೊಂಡು ಅವರೆಲ್ಲ ಓಡಾಡೋದೇನೆ ಬಿಲ್ಡಪ್ ಕೊಟ್ಕೊಂಡು ನೀನು. ನನ್ನ ಮಗನ ಮುಂದೆ ಏನು ಅಲ್ಲ. ನನ್ನ ಮಗನ ಎಡಗಾಲಿನ ಧೂಳಿಗೂ ಸಮಯ ಇಲ್ಲ ಕಣ ನೀನು. ಕೈ ಇಳಿಸೋ ನೋಡು. ಕೈ ಮಾಡಿಬಿಟ್ಟಿದೆ ಅಂದ್ರೆ ನಮ್ಮ ಅಮ್ಮನ ಮೇಲೆ ಸರಿಯಾಗಲ್ಲ. ಕೈ ಇಳಿಸೋ ನೀನು ಫಸ್ಟು. ನಿನ್ನ ಕೈ ಇಳಿಸೋ. ಬಾರೋ, ಅದೇನು ಮಾಡ್ತೀಯ ಬಾರೋ. ಇನ್ನಂತಾರೆ ನಾನು ಎಷ್ಟು ಜನ ಎದುರಿಸಿಲ್ಲ ಬಾರ. ಮಾತಾಡ್ತಾನೆ ಬಾಯಿ ಮುಚ್ಕೊಂಡಿರಲೇ ಇರ. ನಿಮ್ಮಮ್ಮ ಯಾಕೆ ಮಾತಾಡಬೇಕು ಮತ್ತೆ ಮಾತಾಡ್ದಂಗೆ ಇರ್ತಾರೆ. ಅವಳಾಗಿದ್ರೆ ಸುಮ್ಮನಿರಾಳೆ. ಅವಳ ತಮ್ಮನ ಮಕ್ಕಳನ್ನ ಅಣ್ಣನ ಮಕ್ಕಳನ್ನ ನಾವೇನ ಕರ್ಕೊಂಡು ಮದುವೆ ಮಾಡ್ಕೊಂಡಿದ್ರೆ ಅವಳು ಸುಮ್ಕಿರಾಳೆ. ಅವಳು ಸುಮ್ಮನೆ ಇರ್ತಿರ್ಲಿಲ್ಲ. ಎಷ್ಟು ಇದನ್ನು ಮಾಡಾಳು ಅಂತದ್ರಾಗೆ ಇವಾಗ ನಾವು ಅದೇ ಸುಮ್ಮನೆ ಇರ್ತೀವಿ. ಯಾರು ಸುಮ್ಕಿರಲ್ಲ. ಎಲ್ಲರೂ ಮಾತಾಡ್ತಾರೆ. ಮಾತಾಡೋ ಸಂದರ್ಭ ಬಂದಾಗ ಮಾತಾಡ್ತಾರೆ. ನೀನು ಒಯ್ಯದೆಲ್ಲ ಮಾಡ್ಬಿಡ್ತಾಗಿ ಇಳಿಸ್ಕಯ್ಯ. ಅವೆಲ್ಲ ನಿನ್ನ ನಡೆಸ್ಕೊಡೋಣ ಅಂತಾಗೆ. ನನ್ನ ಮಗನ ಬಾಯಿಗೆ ಬಂದಂಗೆ ಅಂತಿರಲ್ಲ. ಅವನಿಗೆ ದೇವರಮ್ಮನ ಹೆಂಗ ಒಳ್ಳೇದು ಮಾಡ್ತಾನೆ. ಎಲ್ಲ ಒಂದು ಕಡೆಗೆ ಒಳ್ಳೇದು ಮಾಡ್ತಾನೆ. ಹುಡುಗಿ ಬರ್ಬೇಕಾಗಿತ್ತು, ಇವತ್ತು ನನ್ನ ಮಗನ ಮದುವೆ ಆಗ್ಬೇಕಾಗಿತ್ತು. ದೇವ್ರು ಒಳ್ಳೇದು ಮಾಡಿರೋದು ಇವತ್ತು ನನ್ನ ಮಗ್ಗೆ. ನೀವೇನು ಅನ್ಕೊಂಡಿದ್ರಿ? ನನ್ನ ಮಗ್ಗೆ ಯಾರು ಸಿಗಲ್ಲ, ಯಾರು ಒಪ್ಪಲ್ಲ ಅಂತ ನೀವು ಅನ್ಕೊಂಡಿದ್ರಿ. ಆ ಹುಡುಗಿ ಮನ್ಸ್ಪೂರ್ಕೋಗಿ ಒಪ್ಪಿ ಇವತ್ತು ನನ್ನ ಮಗನ ಮದುವೆ ಆಗಿರೋದು. ನನಗೆ ಭಾಳ ಇಷ್ಟ ಆಯ್ತು ಗೋಪಿನ ಮದುವೆ ಆಗಕ್ಕೆ. ನಾನು ಆದರೆ ಗೋಪಿನೇ ಮದುವೆ ಆಗೋದು ಅಂತೇಳಿ ಭಾಳ ಇಷ್ಟಪಟ್ಟು ಇವತ್ತು ನಾವು ಅಮ್ಮನಿಗೆ ಮದುವೆ ಆಗಿರೋದು. ನನ್ನ ಮಗನ ಇವತ್ತು. ನೀನು ನೋಡಿ ಮಾತಾಡೋದ ಅಲ್ಲ ಅಂತಾನು ಗಂಡಸು ಮಗ್ಗೆ ಸಸಿ ತರಕ್ಕಾಗ್ತಿರ್ಲಿಲ್ಲ. ಹುಡುಕಬೇಕಾಗಿತ್ತು ಒಂದಲ್ಲ ಒಂದು ಕಡೆಗೆ. ಹುಡುಕಿರೇ ಸಿಗಲ್ಲ. ನೀನು ಸಿಕ್ಕಿರೋದು ನಿನ್ನ ಯಾಕೆ ಬಿಡೋಣ ಅಂತೇಳಿ ನನ್ನ ಸೊಸೆ ಆರಿಸ್ಕೊಂಡು ಹೋಗಿದ್ರಲ್ಲ. ಮರ್ಯಾದಿಲ್ಲ ಗಂಡ ಹೆಂಡತಿಗಿಬ್ರಿಗೂ ನಿಮ್ಮ ನಾಚಿಕೆ ಅಲ್ವಿ. ನಾವು ಅಷ್ಟೊಂದು ದುಡ್ಡು ಇಕ್ಕೊಂಡಿದ್ದೀವಿ, ಹಂಗಿದ್ದೀವಿ ಹಿಂಗಿದ್ದೀವಿ, ನಾವು ಹಂಗೆ ದುಡಿತೀವಿ ಹಿಂಗೆ ದುಡಿತೀವಿ ಅಂತ ಹೇಳ್ತೀರಲ್ಲ. ನೀರಮ್ಮ ಗುದ್ದಾಡಬೇಡ್ರಿ, ಸುಮ್ಮನಿರ್ರಿ. ಹೆಂಗೆ ಸುಮ್ಮನಿರೋಕ್ಕಾಗುತ್ತೆ ಸಣ್ಣಿಂಗಜ್ಜಿ? ನಮಗೆ ಹೊಟ್ಟೆ ಉರ್ದು ಹೋಗ್ತೈತಿ ಇವತ್ತು. ನೋಡು, ನಮ್ಗೊಂದಿನ ಹಿಂಗಾಗಿರೋದು ಅವಳಿಗೂ ಒಂದಿನ ಹಾಗೆ ಆಗುತ್ತೆ ಮುಂದೆ. ನಮ್ಗೆ ಇವತ್ತು ಹೊಟ್ಟೆ ಉರ್ದು ಹೋಗ್ತೈತೆ ಇವ್ರು ಮಾಡಿರೋ ಇದಕ್ಕೆ. ಅದು ಹೆಂಗೆ ಸುಮ್ಕಿರ್ತಾರ ಅಜ್ಜಿ ಇವ್ರು ತಗನ್ನಿಸ್ಕೊಂಡು? ಹೆಂಗೆ ಸುಮ್ಮನಿರೋಕ್ಕಾಗುತ್ತೆ ಹೇಳು? ಅಂತಾಡೆ ಕುಣಿಯೇ ಗೆಜ್ಜೆ ಕಟ್ಕೊಂಡು ಕುಣಿಯೇ. ಯಾರು ಬೇಡ ಅಂದ್ರು ಕುಣಿಯೇ. ಬಾರಪ್ಪ ಬಾ. ಇವಳ ಬಗ್ಗೆ ಏನು ತಲೆ ಕೆಡಿಸ್ಕೊಂಬೇಡ.
ಬಾರ ಸುಮ್ಮನೆ ಕೆಂಪ್ರಾಯ ಬಾರ ಸಸ್ಯನನ್ನು ಮಗನನ್ನು ಒಳಗೆ ಕರ್ಕೊಂಬ ಸುಮ್ಮನೆ ನೀವು ಬೋಗ್ಲಾಡ್ತಿರ್ತಾ ಬೋಗ್ಲಾಡ್ಲಿ ಹೇಳು ದೇವಡಕ್ಕೆ ಬೋಗ್ಲಾಡ್ತಾರೆ ಬಾ ಬೋಗ್ಲಾಡ್ಲಿ ನೋಡೋಣ ಅದೆಲ್ಲ ನಾವು ಸುಮ್ಮನೆ ಕುಕ್ಕಮ್ಮನ ಬಾಯಿಲಿ ಅವ್ರು ಹಸಿಕ್ ಹೋದ್ಮೇಲೆ ನಾವು ಆರ್ತಿ ಬೆಳಗ್ಗೆ ಒಳಗೆ ಬಿಡ್ಕೊಂತೀವಿ ಬರ್ರಿ ಅದೆಷ್ಟು ಮಾತಾಡ್ತಾರೆ ಮಾತಾಡ್ಲಿ ಅಲ್ಲಿ ಸುಮ್ಮನೆ ಕುಕ್ಕಮ್ಮನ ಅಷ್ಟೇ ನಾ ಬೋಗ್ಕೊಂಡ್ರೆ ದೇವ್ಲೋಕ ಹಾಳಾಗಲ್ಲ ನಮಗೆ ಸುಮ್ಮನೆ ಕೈ ಬಿಟ್ಟಾಗ ಸುಮ್ಮನೆ ಆಗ್ಬೇಕು ಹೆಂಗಾರ ಮಾತಾಡ್ಕೊಂಬೇಡು ನಮ್ಗೆ ಯಾಕೆ ನಡಿ ಸುಮ್ಮನೆ ಕುಕ್ಕಮ್ಮನ ಹೇಳ್ತೀನಿ ಅವರು ಸುಮ್ಮನೆ ಕುಕ್ಕಣ ರಾಸಿಗೆ ಏಳತ್ ಮಾತಾಡಿ ಬಿಸ್ಲಾಗ ಏಳತ್ ನಿನ್ಕಂಬ್ಲಿ ಮನೆ ಹಾಳು ಮಾಡ್ತಾರೆ ಮನೆ ಹಾಳ್ರು ಯಾರ್ದನ ಮನೆ ಹಾಳು ಮಾಡಿ ನಾವು ಉದ್ಧಾರ ಆಗ್ಬೇಕು ನಾವು ಚೆನ್ನಾಗಿರ್ಬೇಕು ಅಂತಾರೆ ಯಾರು ಹೆಂಗನ ಹಾಳಾಗಿ ಹೋಗ್ಲೇಳು ಅಂತ ಜನ ಏ ಅಜ್ಜ ನೀನು ಬಿಡಲ್ಲ ಕಣೋ ನಿನ್ನ ಮಾತ್ರ ನಾನು ಸರಿಯಾಗೆ ಬುದ್ಧಿ ಕಲಿಸ್ತೀನಿ ಮುದುಕ ಮುದುಕ್ ನನ್ನ ಮಗ ಮುದುಕಿಗೆ ಯಾರು ಏನು ಕೊಡ್ತಿರ್ಲಿಲ್ಲ ಅದಕ್ಕೆ ಇಂಥ ಕೋತಿ ಅವತಾರಗಳು ಆಡಕ್ಕೆ ಬಂದವು ಕೋತಿ ಅವತಾರಗಳನ್ನ ಮುದುಕ ಲೇ ನೋಡ್ತೀನಿ ಕಣೆ ಅಲ್ಲ ಇವಳು ನೋಡಿ ಹೆಂಗೆ ಅಲ್ಕಿಸ್ಕೊಂಡು ಹೆಂಗೆ ಇದು ಮಾಡ್ತಾಳೆ ನಿನ್ಗೆ ಐದಾವ್ ಕಣೆ ನೋಡ ನನ್ನ ಕಣ್ಣಿದ್ರೆ ಹೆಂಗೆ ಚೆನ್ನಾಗಿರ್ತೀಯ ನಾನು ನೋಡ್ತೀನಿ ಮಾತಾಡ್ದಂಗಂತೂ ಇರಲ್ಲ ಹಾಳಾಗಿ ಹೋಗ್ತಾಳೆ ನಮ್ಮ ಕಣ್ಣೆದ್ರಿಗೇನೆ ಶಾಪ ಹಾಕಿ ಹೋಗೋದು ಇರೋ ನಮ್ಮ ಮಗ ಹಾಳಾಗಿ ಹೋಗ್ಲಿ ನಮ್ಮ ಕಣ್ಣೆದ್ರಿಗೇನೆ ಹಾಳಾಗಿ ಹೋಗ್ತಾನೆ ನಮ್ಮ ಕಣ್ಣೆದ್ರಿಗೆ ನೋಡಿ ನಾವು ಸಂತೋಷ ಪಡಲಿಲ್ಲ ನೋಡು ನನ್ನ ಹೊಟ್ಟರ್ದಾಗ ನಿಮ್ಗೆ ಒಂದಿನ ಉರಿತೈತೆ ನಿಮ್ಗೆ ಒಂದಿನ ಬಂದೇ ಬರುತ್ತೆ ಏನಾದರೂ ಒಂದು ಬಂದೇ ಬರುತ್ತೆ ನನ್ನ ಎದುರಿಗೆ ತೋರಿಸುತ್ತೆ ನೀನು ಇವಾಗ ಹಿಂಗೆ ಮೆರಿತಾ ಇದೆಯಾ ಮೇರಿ ಹೇಳ್ತೀನಿ ಇರೋ ನಮ್ಮ ಮಗ್ಗೆ ಮುದೆ ಮಾಡೋ ಯೋಗ್ಯತೆ ಇಲ್ಲ ಥೂ ಅಲ್ಲ ನಿನ್ನ ಯಾವಳ ಹೆಂಗೆ ಸೊಮ್ತಾಳೀನಿ ಅಷ್ಟೈತಿ ಇಷ್ಟೈತಿ ಅಂತ ದೊಡ್ಡದಾಗಿ ಹೇಳ್ತಿಯಲ್ಲ ಎಲ್ಲರೂ ಕೊಟ್ಟನು ಹೇಳ್ಕೊಂತೆಲ್ಲ ಇವಾಗ ಮಾತಾಡಿ ನೀನು ಹೆಂಗ್ಸು ಈಗ ಮಾತಾಡು ದುಡಿಯೋ ಯೋಗ್ಯತೆ ಇಲ್ಲ ಕಣೆ ನಿನಗೆ ದುಡಿಯೋ ಯೋಗ್ಯತೆ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ದುಡ್ಡು ಐತಿ ಅಂತ ಹೇಳ್ಬೋದು ನೀನು ತಂದು ಮದುವೆ ಮಾಡ್ಬೇಕಾಯ್ತು ಕಣೆ ಅಂತ ಹೆಂಗ್ಸು ನನ್ನ ಸೊಸೆ ಕರ್ಕೊಂಡೋಗಲ್ಲ ಕಣೆ ನೀನು ಮದುವೆ ಮಾಡ್ಕೊಂಬದು ನೋಡ್ಸಣ್ಣ ಅಜ್ಜಿ ನೋಡಿ ಎಂತ ಬದುಕು ಮಾಡಿವಳಲ್ಲ ಹಿಂಗೆ ಮಾಡೋದಿವಳು ನಾವೆಲ್ಲ ಇವಾಗ ಎಲ್ಲ ಪ್ರತಿಯೊಂದು ಮಾಡ್ಕೊಂಡಿದ್ದೀವಲ್ಲ ಇವಾಗ ಹಿಂಗೆ ಮಾಡಿದ್ರೆ ಇವಳು ಹೆಂಗೆ ಹೇಳಜ್ಜಿ ಯಾರು ತಾನೇ ಸುಮ್ಮನಿರ್ತಾರೆ ಅವ್ರಾಗಿದ್ರು ಸುಮ್ಮನಿರಾರ ಹೇಳಪ್ಪ ಮಾತಾಡಿದ್ರೆ ಸುನಂದಿ ಒಳ್ಳೆಳಲ್ಲ ಮಾತಾಡ್ತಾಳೆ ಕ್ಯಾತೇಳು ಅಂತಾರೆ ಯಾರ ಜನ ಆದ್ರೆ ನೋಡು ಅವ್ಳು ಮಾಡೋದು ಯಾರಿಗೂ ಗೊತ್ತಾಗಲ್ಲ ಈಗ ಅವಳು ಒಪ್ಪಿ ಅವಳಂತಮ್ಮ ಆಗಿರೋದನ್ನ ಏನು ಮಾಡೋಕ್ಕಾವತ್ತು ಬಿಡತ್ತ ಅವಳು ಹಾಕಿ ನಿಮ್ತಾಳೆ ಇವರು ಅರ್ಥ ಮಾಡಿಕಬೇಕಾಗಿತ್ತು ನಿಮ್ಮ ಅತ್ತೆ ಕರ್ಕೊಂಬಂದವಳಮ್ಮ ನೀನು ಹಿಂಗೆ ಮಾಡಬೇಡ ನಿಮ್ಮ ಅತ್ತೆ ಕರ್ಕೊಂಬಂದಿರೋದು ಅಂತ ಹೇಳಿ ವಾಪಸ್ ಕಳಿಸಿದ್ರಿ ಅವಳು ಹಾಕಿ ನಿಮ್ತಾಳೆ ಅವಳು ಸವರ ಹೇಳ್ತಾಳೆ ಇವ್ರು ಕೇಳಾರಂತಾರು ಇವ್ರು ಮಾಡಾರಂತಾರು ಇವ್ರ ತಾಗೆ ಫಸ್ಟ್ ಬುದ್ಧಿ ಇರಬೇಕು ಇವ್ರ ತ ಬುದ್ಧಿ ಬೇಡವೆ ಫಸ್ಟ್ ಬಾರ ಮೈಲಿ ಬಾಯಿಲಿ ಮನೆ ತಕ್ಕೋಗೋಣ ಬಾ ಇಲ್ಲಿ ಯಾಕೆ ನಿಂತ್ಕೊಂಡು ಈಗ ಟೆನ್ಷನ್ ತಗೋಬೇಡ ಬಾಯಿಲಿ ಅದು ಏನು ಮಾಡ್ಬೇಕು ಅದು ಮಾಡ್ಬೇಕು ನಾವು ಬಾಯಿಲಿ ಟೆನ್ಷನ್ ತಗೋಬೇಡ ಬಾಯಿಲಿ ಹೋಗೋಣ ಬಾ ಮನೆ ತಕ್ಕೋಣ ಬಾ ಇವತ್ತು ನಿಜವಾಗ್ಲೂ ಪಾಪ ನನ್ನ ಹೊಟ್ಟೆ ಎಷ್ಟು ನನಗೆ ಸಂಕಟ ಆಗ್ತೈತೆ ಅಂದರೆ ನನ್ನ ಹೊಟ್ಟೆಗೆ ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಿಲ್ಲ ಕಣ ಭಾಳ ಬೇಜಾರಾಗ್ತೈತೆ ಇದೇನಪ್ಪ ದೇವ್ರು ಇಂಥದ್ದು ಮಾಡ್ದ ಸಡನ್ನಾಗಿ ನನಗೆ ಇವತ್ತು ಅದು ಅರ್ಗಿಸ್ಕೊಂಬಕ್ಕೆ ಆಗ್ತಾಯಿಲ್ಲ ನೋಡಿ ಒಂಥರ ನನಗೆ ಹಂಗೆ ಇದಾಗ್ತೈತೆ ಗೊತ್ತೇ ಭಾಳ ಬೇಜಾರಾಗ್ತೈತಿ ಸುಮ್ಮನೆ ನಡಿಯಪ್ಪ ನಡಿಯೋ ಹೇಳ್ತೀನಿ ಏನಾನ ಮಾಡ್ಕೊಂಡು ಹೆಂಗಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ನಡೀಲಿ ಅವಳಂತೂ ಚೆನ್ನಾಗಿರಲ್ಲ ಇಲ್ಲಿ ಕಣ್ಣು ಮುಂದೆನೆ ನಿಮ್ಮ ಎದುರಿಗೆ ಹಾಳಾಗಿ ಹೋಗ್ತಾಳೆ ನಡಿ ಅಲ್ಲಮ್ಮ ನಮ್ಮ ಮರ್ಯಾದಿಲ್ಲ ನೋಡಿ ಎಲ್ಲ ಖರ್ಚು ಮಾಡಿಸಿ ಸಾಬಲ ಮಾಡ್ಕೊಂಡು ಮುಂದಾಗಲೇ ಓಡೋಗೋಣ ಅಂತಾಳು ಓಡೋದವಳು ಮುಂದೆ ಬಂದು ಮೊದಲೇನೋ ಸೆಟ್ ಮಾಡಿದ್ಮೇಲೆ ಹಿಂಗೆ ಮಾಡ್ತಾ ಇದ್ದಾಳಲ್ಲ ಇವಳೆಲ್ಲ ಹೇಳ್ಕೊಟ್ಟು ಮಾಡ್ಸಿರೋದು ಪಾಪ ಇವರು ಅವಳಂತಾಳಲ್ಲ ಏನೋ ತಲೆ ತಿದ್ದಿ ಮಾಡ್ಸ್ಯವ್ರೆ ಮತ್ತೆ ಏನೋ ಮಾಡ್ಸೆ ಮತ್ತೆ ಹಿಂಗೆ ಮಾಡಿರೋದು ಇಲ್ಲಾಂದ್ರೆ ಅವಳು ನನ್ನ ಸಾಸಿ ಹೆಂಗೆ ಮಾಡ ಅಂತಾಳಲ್ಲ ಅವಳಿಗೆ ಚೆನ್ನಾಗೇ ಐಡಿಯಾ ಇತ್ತು ಎಷ್ಟು ಇದು ಮಾಡಾಳು ಚೆನ್ನಾಗಿದ್ದವಳಿಗೆ ಏನೋ ತಲೆಗ್ತಿದ್ದು ಇವರೇ ಕರ್ಕೊಂಡೋಗಿರೋದು ಗೊತ್ತಾಯ್ತು ನನಗೆ ಇವರೇ ಏನೋ ತಲೆಗ್ತಿದ್ದವ್ರೆ ಎಂಬುದು ಈಗ ಬಂದಂಗೆ ಮಾತಾಡೀವಿ ಜೋರ ಜಗಳ ಮಾಡೀವಿ ಏನಂದ್ರೆ ಇವಾಗ ಏನು ಮಾಡೋಕ್ಕಾಗ್ತಿಲ್ಲ ನೀನು ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಅದು ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ ನೋಡ್ರಿ ನಮ್ಮೊಬ್ಬರು ಮಾತಾಡಬಾರ್ದು ಅಂತ ಸುಮ್ಮನಿದ್ರೆ ಯಾರಿಗೆ ತಾನೇ ಸಹಿಸ್ಕೊಂಬೇಕಾಗುತ್ತೆ ಹೇಳ್ರಿ ಯಾರು ಸಹಿಸ್ಕೊಂಬಲ್ಲ ಹಿಂಗೆ ಆಗೈತೆ ಅಂತಂದರೆ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ಅಲ್ಲ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಅವಳನ್ನು ಕರ್ಕೊಂಬಂದು ಅವಳನ್ನು ಸಾಕ್ತೆ ಅವಳು ಹಿಂಗೆ ಮಾಡೋದ್ಲು ಇವಳನ್ನು ಕರ್ಕೊಂಬಂದೆ ಇವಳು ಹಿಂಗೆ ಮಾಡೋದ್ಲು ಪದೇ ಹಿಂಗೆ ಆಗ್ತಾಯಿದ್ರೆ ಅಲ್ಲ ನನಗೆ ಎಷ್ಟು ಬೇಜಾರಾಗುತ್ತೆ ನೀವೇ ಹೇಳ್ರಿ ಪದೇ ಹಿಂಗಾದರೆ ಯಾರು ತಾನೇ ಸಹಿಸ್ಕೊಂಬಕ್ಕಾಗುತ್ತೆ ಯಾರೋ ಸಹಿಸ್ಕೊಂಬಲ್ಲ ಹಿಂಗಾಗ್ಬಿಟ್ರೆ ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.